ಧ್ಯಾನಕ್ಕಾಗಿ ಇವತ್ತು ಎಫೆಸದ ಪತ್ರಿಕೆ 4ನೇ ಅಧ್ಯಾಯ ವಚನ 7ರಿಂದ 16ರವರೆಗೆ ನಾವು ಇವತ್ತು ಈ ಭಾಗವನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ಕರ್ತನು ಇಲ್ಲಿ ತಿಳಿಸಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಎಫೆಸ 4ನೇ ಅಧ್ಯಾಯ ವಚನ 7ರಿಂದ ಮುಂದುವರಿಸಿ, ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನ ಸೆರೆಗೆ ಹಿಡುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನ ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದರಲ್ಲಿ ಭೂಮಿಯ ಅಧೋಭಾಗಕ್ಕೆ ಇಳಿದನೆಂತಲೂ ಹೇಳಿದ ಹಾಗಾಯಿತಲ್ಲ. ಇಳಿದು ಬಂದವನು ಮೇಲಣ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ. ಆದುದರಿಂದ ಸಮಸ್ತ ಲೋಕಗಳನ್ನ ತುಂಬಿದವನಾದನು. ಆತನು ಕೆಲವರನ್ನ ಅಪೊಸ್ತಲರನ್ನಾಗಿ, ಕೆಲವರನ್ನ ಪ್ರವಾದಿಗಳನ್ನಾಗಿಯೂ, ಕೆಲವರನ್ನ ಸುವಾರ್ತಿಕರನ್ನಾಗಿಯೂ, ಕೆಲವರನ್ನ ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನ ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನ ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನ ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನ ಹೊಂದುತ್ತದೆ ಎಂಬುವಂಥದ್ದು. ದೇವರಿಗೆ ಮಹಿಮೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಎಂದು ನೋಡುವಾಗ ವಚನ 7ರಿಂದ 16ರಲ್ಲಿ ದೇವರು ಏನ್ ಮಾಡಿದ್ದಾರೆ ಎಂದು ನೋಡುವಾಗ ತನ್ನ ಸೇವೆಗಾಗಿ, ತನ್ನ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಏನ್ ಮಾಡಿದ್ದಾನೆ ಅಂತಂದ್ರೆ ಅನೇಕ ಕೃಪಾ ವರಗಳನ್ನ ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ವರಗಳನ್ನ ಕೊಟ್ಟಿದ್ದಾನೆ. ಯಾವುದಕ್ಕಾಗಿ ಎಂಬ ನೋಡುವಾಗ ಸಭೆಯ ಅಭಿವೃದ್ಧಿಗೋಸ್ಕರ, ದೇವರ ರಾಜ್ಯದ ಮಹಿಮೆಗೋಸ್ಕರ ದೇವರು ಏನ್ ಮಾಡಿದಂತೆ ಎಲ್ಲಾ ಜನರಿಗೆ, ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಸಭೆಯ ಅಭಿವೃದ್ಧಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ತಲಾಂತುಗಳನ್ನ ದೇವರು ಕೊಟ್ಟು ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ನಡೆಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಇಲ್ಲಿ ವಾಕ್ಯದಲ್ಲಿ ಏನ್ ನೋಡ್ತಾ ಇದ್ದೇವಪ್ಪ ಅಂತಂದ್ರೆ ಕ್ರಿಸ್ತನು ಸಭೆಗೆ ಕೊಟ್ಟಂತ 5 ಸೇವಾ ವರಗಳ ಕುರಿತಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೌಲನು ಮುಖ್ಯವಾಗಿ 5 ವಿಷಯಗಳನ್ನ ಇಲ್ಲಿ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಪರಿಶುದ್ಧಾತ್ಮನ ವರಗಳಲ್ಲಿ ಅನೇಕ ವರಗಳಿದೆ, ಆದರೆ ಇಲ್ಲಿ ಪೌಲನು ಏನ್ ಮಾಡ್ತಿದ್ರೆ 5 ವರಗಳನ್ನ ಕುರಿತು ತಿಳಿಸೋದ್ರ ಬಗ್ಗೆ ನೋಡ್ತಾ ಇದೆ. ನಮ್ಮ ಕೈಯಲ್ಲಿ ಎಷ್ಟು ಬೆರಳಿದೆ? 5 ಬೆರಳಿದೆ. ಹಾಗೆ ಸೇವೆಗೆ ಇರ್ತಕ್ಕಂಥ ವರ, ಸೇವೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆ ತಲಾಂತು, 5 ವಿಧವಾಗಿರ್ತಕ್ಕಂಥ ತಲಾಂತುಗಳ ಕುರಿತು, ವರದ ಕುರಿತಾಗಿ ಇಲ್ಲಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಯಾಕೆ ಈ ವರಗಳು ನಮಗೆ ಕೊಡಲ್ಪಟ್ಟಿದೆ? ಈ 5 ವರಗಳು, ಸೇವಾ ವರಗಳು ಯಾಕೆ ಹಾಗಾದ್ರೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನಾವು ಓದಂತ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಕ್ಕಾಗಿ ಈ ವರಗಳು ಕೊಡಲ್ಪಟ್ಟಿದೆ ಎಂಬ ನೋಡುವಾಗ ಆತನ ಮಹಿಮೆಗಾಗಿ, ಆತನ ರಾಜ್ಯದ ಅಭಿವೃದ್ಧಿಗಾಗಿ, ಮುಖ್ಯವಾಗಿ ಕ್ರಿಸ್ತನೆಂಬ ದೇಹದ ಅಭಿವೃದ್ಧಿಗಾಗಿ ಅದು ಕೊಡಲ್ಪಟ್ಟಿದೆ ಎಂಬುದರ ಕುರಿತಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ವಿವರಿಸೋದನ್ನು ನಾವು ನೋಡ್ತೇವೆ. ಇವಾಗ ನಮ್ಮ ದೇಹದಲ್ಲಿ ಏನಿದೆ? ಅನೇಕ ಅಂಗಾಂಗಗಳಿದೆ ಅಲ್ವಾ? ವಿವಿಧ ಅಂಗಾಂಗಗಳ ಒಂದು ಅಂಗವೇ ದೇಹ ಅಲ್ವಾ? ಈ ದೇಹವೆಂಬ ಅಂಗದಲ್ಲಿ ವಿವಿಧ ಅಂಗಾಂಗಗಳಿದೆ. ಏನಿದೆ? ತಲೆ ಇದೆ,
ಕೂದಲಿದೆ ಅಲ್ವಾ, ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ಬಾಯಿ ಇದೆ, ನಾಲ್ಗೆ ಇದೆ, ಎಲ್ಲ ಇದೆ ಅಲ್ವಾ, ಕಾಲು, ಕೈ, ಬೆರಳು ಎಲ್ಲ, ಉಗುರು ಬೆಳೆಯುತ್ತೆ ಅಲ್ವಾ, ಉಗುರು. ಹೀಗೆ ಪ್ರತಿಯೊಂದೊಂದಕ್ಕೂ ಏನಿದೆ, ಅದರದ್ರದ್ದೇ ಆಗಿರ್ತಕ್ಕಂಥ ಕೆಲಸ ಇದೆ. ಆಯ್ತಾ ಇಲ್ವಾ ಕೆಲಸ? ಕಣ್ಣಿಗೆ ಏನ್ ಮಾಡೋ ಕೆಲಸ? ನೋಡೋ ಕೆಲಸ. ಕೈಗೆ ಹೊಡೆಯೋ ಕೆಲಸ. ಕೈಗೆ ಏನ್ ಕೆಲಸ? ನೋಡಿದ್ದನ್ನ ಗ್ರಹಿಸಿ ಕೈಗೆ ಸಿಗ್ನಲ್ ಹೋಗುತ್ತೆ ಯಾವ ಸಮಯದಲ್ಲಿ ಏನ್ ಕೆಲಸ ಮಾಡ್ಬೇಕಂತೇಳಿ. ಆ ಕೆಲಸ ಮಾಡಂತ ಸಮಯದಲ್ಲಿ ಕೈ ಏನ್ ಮಾಡುತ್ತೆ? ಇವಾಗ ಇಲ್ಲಿ ಬೈಬಲ್ ಇದೆ, ಎತ್ಕೋಬೇಕಾದ್ರೆ ಕಣ್ಣು ನೋಡುತ್ತೋ, ಇಲ್ಲಿ ಬೈಬಲ್ ಐತಿ, ಇವತ್ತು ಪ್ರಾರ್ಥನೆ ಇದನ್ನ ಎತ್ಕೋಬೇಕಂತ ಹೇಳ್ದಾಗ ಕಣ್ಣು ನೋಡಿದ ತಕ್ಷಣ ಓ ಇವತ್ತು ಎತ್ಕೋಬೇಕಂತ ಹೇಳಿ ಕೈ ಏನ್ ಮಾಡುತ್ತೆ? ಎತ್ಕೊಳ್ಳೋದು. ಕೈ ಕೆಲಸ ಕೈ ಮಾಡುತ್ತೆ. ಕಾಲ್ ಕೆಲಸ, ಇವತ್ತು ಆರಾಧನೆ ಇದೆಪ್ಪ, ಬೇಗ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತ ಬೇಗ ಬೇಗ ನಡೀತೆ. ಕೆಲಸ ಯಾವ್ದು? ಕಾಲ್ದು. ಕೈ ನಡಿಯಕ್ಕಾಗುತ್ತಾ? ಕೈ ಕಾಲ್ ಕೆಲಸ ಮಾಡಕ್ಕಾಗಲ್ಲ, ಕಾಲು ಕೈ ಕೆಲಸ ಮಾಡಕ್ಕೆ ಅಸಾಧ್ಯ. ಹಾಗೆ ನಮ್ಮ ಕಣ್ಣು ಕೆಲಸ ನಮ್ಮ ಕೈಗಳು ಮಾಡಕ್ಕಾಗಲ್ಲ. ಕೈಯಿಂದ ನೋಡ್ಬಿಡ್ತೇನೆ ನಾನು ಅಂತಂದ್ರೆ ಅಸಾಧ್ಯ ಅಲ್ವಾ. ನಾನು ಬಾಯಿಂದ ಮಾತಾಡದೆ ಕಣ್ಣಿಂದನೇ ಮಾತಾಡ್ತೇನೆ ಅಂದ್ರೆ ಅಸಾಧ್ಯ. ಕಣ್ಣಿಂದ ಮಾತಾಡ್ತಾರೆ ಯಾರು? ಮಾತಾಡೋರು, ಲವರ್ಸ್ಗಳು ಮಾತಾಡ್ತಾರೆ ಕಣ್ಣಿಂದನೇ, ಆದ್ರೆ ಎಲ್ಲಾ ಮಾತಾಡಕ್ಕಾಗಲ್ಲ ಅದ್ರಲ್ಲಿ ಅಲ್ವಾ. ಕಣ್ಣಲ್ಲಿ ಎಲ್ಲಾ ಮಾತಾಡಕ್ಕಾಗಲ್ಲ, ಸ್ವಲ್ಪ ಹಂಗೆ ಸಿಗ್ನಲ್ ಕೊಡ್ಬೋದು ಅಷ್ಟೇನೆ, ಆದ್ರೆ ಎಲ್ಲಾ ಮಾತಾಡಕ್ಕಾಗಲ್ಲ. ಹಂಗೆ ಕಣ್ಣಲ್ಲಿ ಮಾತಾಡಕ್ಕಾಗಲ್ಲ, ಬಾಯಲ್ಲೇ ಮಾತಾಡಬೇಕು. ನಾನಿನ್ ಪ್ರೀತಿಸ್ತೇನೆ ಅಂತ ಹೇಳಿ ದೇವ್ರಿಗೆ ಹೇಳ್ಬೇಕಪ್ಪ ಅಂದ್ರೆ ನಾವು ಬಾಯಿಂದನೇ ಹೇಳ್ಬೇಕು. ಕಣ್ಣಿಂದನೇ ಹೇಳಕ್ಕಾಗತ್ತ ನಾನು ನಿನ್ ಪ್ರೀತಿಸ್ತೀನಿ ಅಂತ ಹೇಳಿ? ಅಸಾಧ್ಯ. ಬಾಯಿಂದನೇ ಹೇಳ್ಬೇಕು ಅಲ್ವಾ. ಹಂಗೇನೆ ಬೆರಳು ನೋಡಿ, 5 ಬೆರಳಿದೆ, ಒಂದೊಂದು ಒಂದೊಂದು ಸೈಜಲ್ಲಿದೆ ಅಲ್ವಾ. ಯಾಕೆ ದೇವ್ರು ಎಲ್ಲದನ್ನೂ ಒಂದೇ ಸಮನಾಗಿ ದೇವ್ರು ಉಂಟು ಮಾಡ್ಲಿಲ್ಲ? ಹಾಗಾದ್ರೆ ದೇವ್ರು ಯಾಕೆ ಈ ಅಂಗಾಂಗಗಳನ್ನ ಇದೇ ರೀತಿಯಾಗಿ ಇಟ್ಟಿದ್ದಾನೆ? ಇದೇ ರೀತಿಯಾಗಿ ಇಡ್ಲಿಕ್ಕೆ ದೇವ್ರಿಗೆ ಒಂದು ಉದ್ದೇಶ ಇದೆ, ದೇವ್ರಿಗೆ ಸಂಕಲ್ಪ ಇದೆ. ಯಾಕಂತಂದ್ರೆ ಒಂದೊಂದು ಬೆರಳಿನ ಕಾರ್ಯ ಬೇರೆ ಬೇರೆ, ಒಂದೊಂದು ಬೆರಳಿನ ಕಾರ್ಯಗಳು ಬೇರೆ ಬೇರೆ ಆಗಿದೆ. ಹೀಗೆ ಎಲ್ಲ ಒಂದೊಂದೂ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಸಮಯ ಅಲ್ವಾ. ದೇಹದಲ್ಲಿ ವಿವಿಧ ಅಂಗಗಳು ವಿವಿಧ ಕೆಲಸಗಳನ್ನು ಹೊಂದಿದೆ. ಒಂದಂಗ ಇನ್ನೊಂದು ಅಂಗದ ಕೆಲಸ ಮಾಡಕ್ಕಾಗಲ್ಲ. ಅದರಿಂದ ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಸಹ ಬಹಳ ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ಪ್ರತಿ ಅಂಗಗಳು ಸಹ ಬಹಳ ಮುಖ್ಯ. ಯಾವುದನ್ನು ಸಹ ನಾವೇನ್ ಮಾಡಕ್ಕಾಗಲ್ಲ ಅಂದ್ರೆ ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಇನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಮ್ಮ ದೇಹದ ಒಂದು ಸಂಶೋಧನೆಯನ್ನ ಮಾಡ್ತಕ್ಕಂಥ ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಅಂದ್ರೆ ನಮ್ಮ ದೇಹ ರಚನೆ ಒಂದು ಅದ್ಭುತ. ಈ ದೇಹ ರಚನೆ ಏನಾಗಿದೆ ಅಂದ್ರೆ ಒಂದು ಅದ್ಭುತ ಆಗಿದೆ. ಮನುಷ್ಯನ ಗ್ರಹಿಕೆಗೆ ಅದು ನಿಲುಕದಂತದ್ದಾಗಿದೆ. ಸೈನ್ಸ್ ಅಂತಕ್ಕಂಥದ್ದು ಇನ್ನು ಬೆಳೀತಾ ಇರೋ ಕೂಸಿದ್ದಂಗೆ. ಇನ್ನು ವಿಜ್ಞಾನ ಪೂರ್ತಿಯಾಗಿ ಮುಂದುವರೆದಿಲ್ಲ, ಇನ್ನು ಪ್ರತಿದಿನ ವಿಜ್ಞಾನ ಮುಂದುವರಿತಾ ಇದೆ. ಹಾಗೆ ವಿಜ್ಞಾನಿಗಳಿಗೆ ಒಂದು ಈ ದೇಹವನ್ನು ಕೊಟ್ಟು ಸಂಶೋಧನೆ ಮಾಡ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಾವ್ ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಹಾಗೆ ದೇವರು ಈ ದೇಹವನ್ನ ಉಂಟು ಮಾಡಿದ್ದಾನೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನ ಕೊಂಡಾಡುತ್ತೇನೆ ಅಂತ ಹೇಳಿ ಕೀರ್ತನೆಗಳಲ್ಲಿ ನಾವು ದೇವ್ರ ವಾಕ್ಯ ನೋಡ್ತೇವೆ. ದೇವ್ರು ನಮ್ಮನ್ನ ಹೆಂಗ್ ಮಾಡಿದಾನಂತೆ? ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದಾನೆ ಅಲ್ವಾ. ಹೀಗೆ ದೇಹದಲ್ಲಿ ಅಂಗಾಂಗಗಳು ಬೇರೆ ಇದೆ, ಆದ್ರೆ ಒಂದೇ ದೇಹ ಅಲ್ವಾ. ಹಾಗೆ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಕ್ರಿಸ್ತನೆಂಬ ದೇಹಕ್ಕೆ ನಾವ್ ಏನಾಗಿದ್ದೇವಪ್ಪ ಅಂದ್ರೆ ವಿವಿಧ ಅಂಗಗಳಾಗಿದ್ದೇವೆ. ಯೇಸು ಕ್ರಿಸ್ತನೆಂಬ ಒಂದೇ ದೇಹಕ್ಕೆ ನಾನು ನೀವುಗಳು ಎಲ್ಲರೂ ಸಹ ಏನಾಗಿದ್ದೇವಪ್ಪ ಅಂದ್ರೆ ಒಂದೊಂದು ಅಂಗಗಳಾಗಿದ್ದೇವೆ. ಇವತ್ತು ಮಂಜುನಾಥ ಬಾಯಿ ಆಗಿದ್ರೆ ಆ ಕ್ರಿಸ್ತನೆಂಬ ಅಂಗಕ್ಕೆ, ನೀವು ಒಂದ್ ವೇಳೆ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಕಿವಿ ಆಗಿರ್ಬೋದು ಅಲ್ವಾ. ಮಂಜುನಾಥನ ಬಾಯಿ ಹೇಳುವಾಗ ನಿಮ್ ಕಿವಿ ಕೇಳುತ್ತೆ ಅಲ್ವಾ. ಹಾಗೆ ಕ್ರಿಸ್ತನೆಂಬ ದೇಹದಲ್ಲಿ ನಾವೇನಾಗಿದ್ದೇವೆ ಒಂದೊಂದು ಅಂಗಗಳಾಗಿದ್ದೇವೆ. ಅಂಗಗಳಾಗಿ ಯಾವುದಕ್ಕಾಗಿದ್ದೇವೆ? ನಾವು ದೇವರನ್ನ ಮಹಿಮೆ ಮಾಡಲಿಕ್ಕೆ, ದೇವರಿಗೆ ನಾವು ಆರಾಧಿಸ್ಲಿಕ್ಕೆ, ದೇವರ ನಾಮವನ್ನು ಮೇಲೆತ್ತದಕ್ಕೋಸ್ಕರವಾಗಿ ದೇವರೇನ್ ಮಾಡಿದ್ದಾನೆ ಅಂತಂದ್ರೆ ನಮ್ಮನ್ನ ಇಟ್ಟಿದ್ದಾನೆ.
ಕ್ರಿಸ್ತನೆಂಬ ದೇಹದಲ್ಲಿ ವಿವಿಧ ಅಂಗಗಳಾಗಿರ್ತಕ್ಕಂಥ ನಮಗೆ ಒಂದೊಂದು ವಿಧವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಪೌಲನು ಅಲ್ಲಿ ಸಭೆಯನ್ನ ಸ್ಥಾಪಿಸುವಂತ ಸಮಯದಲ್ಲಿ ಪೌಲನು ಒಬ್ಬ ಅಪೋಸ್ತಲನಾಗಿದ್ದಾನೆ. ಆತನು ಹೊಸ ಹೊಸ ಸ್ಥಳಕ್ಕೆ ಹೋಗಿ ಏನ್ ಮಾಡ್ತಾ ಇದ್ನು, ಸುವಾರ್ತೆ ಸಾರ್ತಾ ಇದ್ರು. ಅದಕ್ಕೆ ಈತನಿಗೆ ಅಪೋಸ್ತಲನಾದ ಪೌಲನು ಅಂತ ಹೇಳ್ತಕ್ಕಂಥದ್ದು. ಈತನೇನ್ ಮಾಡ್ತಾ ಇದ್ನು, ಹೊಸ ಹೊಸ ಜಾಗಕ್ಕೆ ಹೋಗಿ ಸುವಾರ್ತೆ ಸಾರ್ತಾ ಇದ್ರು. ಯೇಸುವಿನ ಎಲ್ಲಾ ಶಿಷ್ಯರು ಏನ್ ಮಾಡಿದ್ರು, ಬೇರೆ ಬೇರೆ ದೇಶಕ್ಕೆ ಸುವಾರ್ತೆ ತೆಗೆದುಕೊಂಡು ಹೋದ್ರ ಇಲ್ವಾ? ನಮ್ ದೇಶಕ್ಕೆ ಯಾರು ಬಂದ್ರು? ನಮ್ ದೇಶಕ್ಕೆ ಯಾರು ಬಂದ್ರು? ತೋಮನು ನಮ್ ದೇಶಕ್ಕೆ ಬಂದ್ರು ಅಲ್ವಾ, ಸುವಾರ್ತೆ ತೆಗೆದುಕೊಂಡು. ಹಾಗೆ ಅಪೋಸ್ತಲರಂದ್ರೆ ಸುವಾರ್ತೆಯನ್ನ ತಲುಪದೇ ಇರತಕ್ಕಂಥ ಸ್ಥಳಕ್ಕೆ ತಲುಪಿಸ್ತಕ್ಕಂಥದ್ದು, ಅಲ್ಲಿ ಮಾಡ್ತಕ್ಕಂಥ ಕೆಲಸ. ಆ ಸುವಾರ್ತೆ ಸಾರ್ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಸೇವೆ ಬರುತ್ತೆ. ಈಗ ಬುನಾದಿ ಆಗುತ್ತೆ, ಮನೆಗೆ ಬುನಾದಿ ಹಾಕಿದ ಮೇಲೆ ಏನ್ ಮಾಡ್ತಾರೆ, ಮತ್ತೆ ಬೇರೆ ಇನ್ನೂ ಕೆಲಸ. ಬುನಾದಿಯಲ್ಲಿ ಹೋಗಿರಕ್ಕಾಗುತ್ತೆ? ನಾವು ಒಂದ್ ಮನೆ ಕಟ್ಟಬೇಕಂದ್ರೆ ಬರೀ ಬುನಾದಿ ಇದ್ರೆ ಸಾಕ ನಮ್ಗೆ? ಮುಂದಿನ ಇನ್ನೂ ಬೇಕಲ್ಲ, ಮೇಲೆ ಕಟ್ಟಡ. ಅದು ಮೇಲೆ ಕಟ್ಟದ್ ಬೇರೆ ಯಾರಂತ ಮುಂದಿನ ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹೀಗೆ ಇಲ್ಲಿ ಎಫೆಸ ಪತ್ರಕ್ಕೆ 2ನೇ 20ನೇ ವಚನದಲ್ಲಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ಪೌಲನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಪೌಲನು ಸಭೆಯನ್ನ ಸ್ಥಾಪನೆ ಮಾಡುವಾಗ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾನು ಪೌಲ್ನವನು, ನಾನು ಅಪೊಲ್ಲೋಸನವನು, ನಾನು ಅವನ ಕಡೆಯವನು, ಇವನ್ ಕಡೆಯವನು ಅಂತ ಹೇಳಿ ಏನಾಗ್ತಾ ಇದೆ, ಅಲ್ಲಿ ಕಚ್ಚಾಟಗಳು ಬರೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆಗ ಪೌಲ್ನ ಏನ್ ಹೇಳ್ತಾನಲ್ಲಿ, ನಾವೆಲ್ಲರೂ ಏನಾಗಿದ್ದೇವಪ್ಪ ಅಂದ್ರೆ ಸೇವೆಯಲ್ಲಿ ಒಂದೊಂದು ವಿಧ ಆಗಿದ್ದೇವೆ. ನಾನು ಇವತ್ತೇನ್ ಮಾಡಿದ್ದೇನೆ, ಬುನಾದಿ ಹಾಕಿದ್ದೇನೆ, ಇನ್ನೊಬ್ಬನ್ ಬಂದು ಅದ್ರ ಮೇಲೆ ಕಟ್ತಾನೆ. ನಾನು ಅಪೊಲ್ಲೋಸನವನು, ನಾನು ಪೌಲನವನು ಎಂಬುದಾಗಿ ಹೇಳುವಂಥದ್ದು ಬೇಡ. ನಾವೆಲ್ಲರೂ ಯಾರವರು, ಕ್ರಿಸ್ತನವರಾಗಿದ್ದೇವೆ ಎಂಬುದ್ರ ಕುರಿತಾಗಿ ಅಲ್ಲಿ ಸ್ಪಷ್ಟ ವಿವರಣೆಯನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಸಭೆಗೆ ಅಸ್ಥಿವಾರ ಹಾಕ್ತಕ್ಕಂಥವ್ರು ಅಪೋಸ್ತಲರಾಗಿದ್ದಾರೆ, ಆದ್ರೆ ಮೂಲೆಗಲ್ಲು ಯೇಸು ಕ್ರಿಸ್ತನು, ಕಟ್ಟಡ ವಿಶ್ವಾಸಿಗಳಾಗಿದ್ದಾರೆ ಅಂತ ಹೇಳಿ ಅಲ್ಲಿ ಪೌಲನು ವಿವರಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಒಂದು ಕಟ್ಟಡವಾಗಲಿಕ್ಕೆ, ಕ್ರಿಸ್ತನ ದೇಹವೆಂಬ ಕಟ್ಟಡಕ್ಕಾಗಿ ನಾವೆಲ್ಲರೂ ಏನಾಗಿದ್ದೇವಪ್ಪ ಅಂದ್ರೆ ಇಡಲ್ಪಟ್ಟಿದ್ದೇವೆ. ಅದಕ್ಕೆ ಮೂಲೆಗಲ್ಲು ಯಾರಾಗಿದ್ದಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನೇ ಅದಕ್ಕೆ ಮೂಲೆಗಲ್ಲಾಗಿದ್ದಾನೆ ಎಂಬುದ್ರ ಕುರಿತಾಗಿ ಪೌಲನು ವಿವರಿಸೋದ್ರ ಬಗ್ಗೆ ನಾವು ನೋಡ್ತೇವೆ. ಹಾಗೆ 1 ಕೊರಿಂಥ 3:10 ಸಹ ಅಲ್ಲಿ ಇದ್ರ ಕುರಿತಾಗಿ ಪೌಲನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ವಚನದಲ್ಲಿ ನೋಡ್ತಾ ಇದ್ದೇವೆ, ಪೌಲನ್ ಏನ್ ಹೇಳ್ತಾನೆ ಅಂತಂದ್ರೆ, ದೇವರು ನನಗೆ ಕೊಟ್ಟಂತ ಕೃಪಾ ವರ ಇದು ಸೇವೆ, ಅಪೊಸ್ತಲರ ತರ. ನಾನೇನ್ ಮಾಡ್ತೇನೆ, ಜಾಣತನದಿಂದ ಏನ್ ಮಾಡ್ತಾನೆ, ಜಾಣ ಕಟ್ಟಡಗಾರನಂತೆ ಅಸ್ಥಿವಾರ ಹಾಕ್ತೇನೆ, ಇನ್ನೊಬ್ನ ಅದ್ರ ಮೇಲೆ ಕಟ್ತಾನೆ, ಆದ್ರೆ ನಡೆಸ್ತಕ್ಕಂಥ ಒಂದು ದೇವ್ರೇ ಅಂತ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಮೊದಲನೇ ಭಾಗದಲ್ಲಿ ಏನು ವಚನ ನೋಡ್ತಾ ಇದ್ದೇವೆ ಅಂತ ನೋಡುವಾಗ, ಸೇವೆಯಲ್ಲಿ ಮೊದಲನೇದು ಅಪೋಸ್ತಲರ ಸೇವೆ. ಅಪೋಸ್ತಲರನ್ನಾಗಿ ದೇವರು ಕೆಲವ್ರನ್ನ ನೇಮಿಸಿದಾನೆ. ಇನ್ನೆರಡನೇದಾಗಿ ಬರುವಾಗ ಪ್ರವಾದಿಗಳ ಸೇವೆಯನ್ನ ಅಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲು ಅಪೋಸ್ತಲರು ಸೇವೆಗೆ ಬೇಕು, ಸಭೆ ಕಟ್ಟಲಿಕ್ಕೆ. ಎರಡನೇದಾಗಿ ಯಾರು ಬೇಕಂತಂದ್ರೆ ಪ್ರವಾದಿಗಳು ಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಪ್ರವಾದಿ ಯಾರು ಎಂಬ ನೋಡುವಾಗ, ಪ್ರವಾದಿ ಅಂತಂದ್ರೆ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಕ್ಕೆ ಕೆಲಸ ಮಾಡೋನ್ ಪ್ರವಾದಿ. ಪ್ರವಾದಿ ಅಂದ್ರೆ ದೇವರು ತಿಳಿಸಿರುವಂತ ಸಂದೇಶವನ್ನ ಪಡೆದುಕೊಂಡು ದೇವ ಜನರಿಗೆ ತಿಳಿಸ್ತಕ್ಕಂಥದ್ದು ಪ್ರವಾದಿಯ ಕೆಲಸ. ಹಳೆ ಒಡಂಬಡಿಕೆಯಲ್ಲಿ ಏನಿತ್ತಪ್ಪ ಅಂದ್ರೆ ಪ್ರವಾದಿಗಳ ಕಾಲ ಇತ್ತು. ಆ ಸಮಯದಲ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಯಾರ ಜೊತೆಗೂ ನೇರವಾಗಿ ಮಾತಾಡ್ತಾ ಇರಲಿಲ್ಲ. ಕೆಲವರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಮಾತ್ರನೇ ಏನ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಅವರು ಯಾವ ವಿಷಯನ ಪ್ರಜೆಗೆ ತಿಳ್ಸಕ್ ಹೇಳ್ತಾರೋ ದೇವರು ಅದನ್ನ ತಿಳ್ಕೊಂಡ್ ಬಂದ್ ಏನ್ ಮಾಡ್ತಾ ಇದ್ರು, ತಿಳಿಸ್ತಾ ಇದ್ರು. ಇವ್ರಿಗೆ ಪ್ರವಾದಿಗಳು ಅಂತ ಹೇಳಿ ಕರಿತಾ ಇದ್ರು. ಇದು ಹಳೆ ಒಡಂಬಡಿಕೆ ಪ್ರವಾದನೆ. ಹೊಸ ಒಡಂಬಡಿಕೆಗೆ ಬರುವಾಗ ಪ್ರವಾದಿಗಳ, ಹಳೆ ಒಡಂಬಡಿಕೆಯಲ್ಲಿ ಇದ್ದಷ್ಟು ಪ್ರವಾದಿಗಳ ಪ್ರಾಬಲ್ಯ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಯಾಕಿಲ್ಲ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನೇರವಾಗಿ ದೇವರು ಜನರ ಜೊತೆ ಮಾತಾಡ್ತಾ ಇರಲಿಲ್ಲ, ಪ್ರವಾದಿಗಳ ಅಗತ್ಯತೆ ಇತ್ತು. ಇವತ್ತು ದೇವರು ನಮ್ಮೊಬ್ಬೊಬ್ಬರೊಟ್ಟಿಗೂ ನೇರವಾಗಿ ಮಾತಾಡ್ತಾನೆ. ದೇವರು ಇವತ್ತು ನಮ್ಗೆಲ್ಲರೊಟ್ಟಿಗೆ ನೇರವಾಗಿ ಮಾತಾಡ್ತಕ್ಕಂಥವನಾಗಿದ್ದಾನೆ. ನಮಗೆ ವಿಶೇಷ ಪ್ರವಾದಿಗಳು ಬೇಕು ನಮ್ಮ ಆತ್ಮಿಕ ಜೀವಿತಕ್ಕೆ ಅಂತ ಹೇಳಿ ಇಲ್ಲ. ಆದರೆ ಪ್ರವಾದನ ಸೇವೆ ಇದೆ. ಆದರೆ ಈ ಪ್ರವಾದನೆಯನ್ನೇ ನಂಬಿಕೊಂಡು ಜೀವಿಸುವಂತ ಅಗತ್ಯತೆ ಇಲ್ಲ ನಮಗೆ. ಯಾಕಂತಂದ್ರೆ ಆಲ್ರೆಡಿ ಈ ಪ್ರವಾದನೆ, ಬೈಬಲ್ ಅಲ್ಲಿ ಎಲ್ಲಾ ಪ್ರವಾದನೆಗಳು ಏನಾಗಿದೆಯಪ್ಪ ಅಂತಂದ್ರೆ
ನಮಗೆ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ರೀತಿಯ ಕೊಡಲ್ಪಟ್ಟಿರಲಿಲ್ಲ. ಇವತ್ತು ನಮಗೆ ಎಲ್ಲಾ ಪ್ರವಾದನೆಗಳು ಆಲ್ರೆಡಿ ಕೊಡಲ್ಪಟ್ಟಿದೆ. ನಮಗೊಬ್ಬ ಹೊಸ ಪ್ರವಾದಿ ಬಂದು ನಮಗೆ ಪ್ರವಾದನೆ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ಯಾವುದಕ್ಕಾಗಿ? ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ. ಪ್ರವಾದಿಗಳನ್ನ ಹಳೆ ಒಡಂಬಡಿಕೆ ಕಾಲದಲ್ಲಿ ಏನು ಕೊಟ್ಟಿದ್ರು ದೇವ್ರಂದ್ರೆ? ಎಚ್ಚರಿಸಕ್ಕೆ, ಅವ್ರು ತಪ್ಪು ಮಾಡುವಾಗ ಎಚ್ಚರಿಸಕ್ಕೆ, ತಿದ್ದಾಕೆ ಸೂಚನೆ ಕೊಡ್ತಾ ಇದ್ರು. ಏನೆಲ್ಲಿ ಹೆಂಗ್ ನಡಿಬೇಕು, ಹೆಂಗ್ ನಡಿಬಾರ್ದು ಅಂತ ಹೇಳಿ ತಿಳಿಸ್ತಾ ಇದ್ರು. ಪ್ರವಾದಿಗಳು ಇನ್ನೇನ್ ಮಾಡ್ತಾ ಇದ್ರು? ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಏನ್ ಮಾಡ್ತಾ ಇದ್ರು? ಜನರನ್ನ ಎಚ್ಚರಿಸ್ತಾ ಇದ್ರು. ತಪ್ಪು ಹೋಗುವಾಗ ಎಚ್ಚರಿಸ್ತಾ ಇದ್ರು, ಖಂಡಿಸ್ತಾ ಇದ್ರು. ಇನ್ನೇನ್ ಮಾಡ್ತಾ ಇದ್ರು? ನೀವು ಈ ದಾರಿಯಲ್ಲಿ ಹೋದ್ರೆ ಬದುಕ್ತೀರಿ, ಈ ದಾರಿಯಲ್ಲಿ ಹೋದ್ರೆ ಸಾಯ್ತೀರಾ ನೀವು ಅಂತ ಹೇಳ್ತಾ ಇದ್ರು. ಎರಡು ದಾರಿ ತೋರಿಸ್ತಾ ಇದ್ರು, ನಾಚಿನದ್ದು ಒಳ್ಳೆ ದಾರಿ, ಕೆಟ್ಟ ದಾರಿ ಎರಡು ತೋರಿಸ್ತಾ ಇದ್ರು. ನೀವು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರಿ, ಇದನ್ನ ಬಿಟ್ಟು ಒಳ್ಳೆ ದಾರಿಯಲ್ಲಿ ಹೋದ್ರೆ ದೇವ್ರು ನಿಮ್ ಜೊತೆಗಿರ್ತಾನೆ, ಇಲ್ಲಾಂದ್ರೆ ನೀವು ನಾಶ ಆಗ್ತೀರಾ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ವಾ ಪ್ರವಾದನೆ ಹೇಳ್ತಾ ಇದ್ರು. ಹಳೆ ಒಡಂಬಡಿಕೆಯಲ್ಲಿ ಇದೇ ಇರೋದು ಪ್ರವಾದನೆ. ನಿನ್ ಮನೇಲಿ ಹಂಗೆ ಐತೆ, ನಿನ್ ಮನೇಲಿ ಇದೇ ಐತೆ, ಮಾಟ ಮಂತ್ರ ಮಾಡ್ಸವ್ರೆ, ಅದನ್ನ ಮಾಡ್ಸವ್ರೆ, ಇದನ್ನ ಮಾಡ್ಸವ್ರೆ ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಯಾರಾದ್ರೂ ಹೇಳಿದ್ರ ಪ್ರವಾದಿಗಳು? ನಿನಗೆ ಬರೋ ವರ್ಷ ನಿನ್ ಮಗಳಿಗೆ ಮದುವೆ ಆಗುತ್ತೆ, ನಿನ್ ಮಗನಿಗೆ ಮದುವೆ ಆಗುತ್ತೆ ಅಂತ ಹೇಳಿ ಯಾರಾದ್ರೂ ಹೇಳಿದ್ರ ಪ್ರವಾದನೆ? ಹೇಳಿದ್ರ? ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾದ ಪ್ರವಾದನೆ ಇದೆಯಾ? ಇಲ್ಲ. ಆದ್ರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನೆ ಇದೆ ಅಂತ ಹೇಳಿ ಇದನ್ನೇ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಅನೇಕರು ಸುಳ್ಳು ಪ್ರವಾದಿಗಳು ಎದ್ಬಿಡ್ತಾರೆ, ಸುಳ್ಳು ಪ್ರವಾದನೆ ಮಾಡ್ತಾರೆ. ಮನಸ್ಸು ತೋಚದ ಹಾಗೆ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಅನೇಕರು ಇದ್ದಾರೆ. ಅದಕ್ಕೆ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನೀವೇನ್ ಮಾಡ್ಬೇಕಂತೆ? ಅದು ಬೈಬಲ್ ಅಲ್ಲಿ ಐತೋ ಇಲ್ವೋ ಅಂತ ಹೇಳಿ ಏನ್ ಮಾಡ್ಬೇಕಂತೆ? ಪರೀಕ್ಷೆ ಮಾಡ್ಬೇಕಂತೆ. ಇವತ್ತು ಯಾರೋ ಒಂದು ಪ್ರವಾದನೆ ಹೇಳಿದ್ರೆ ಏನ್ ಮಾಡ್ಬೇಕಂತೆ? ಈ ವಾಕ್ಯದಲ್ಲಿ ಅದು ವಾಕ್ಯಕ್ಕೆ ಸಂಬಂಧಪಟ್ಟಿರ್ಬೇಕು. ಹಂಗಿದ್ರು ಮಾತ್ರ ಅದನ್ನ ತಗೋಬೇಕಿಲ್ಲ ಅಂದ್ರೆ ನಾವು ಪ್ರವಾದಿಗಳು ಮಾತುಗಳನ್ನ ನಂಬಾರ್ದು. ಯಾಕಂದ್ರೆ ಅನೇಕರು ಕೊನೆ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನು ಮೋಸ ಪಡಿಸ್ತಾರೆ ಅಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ತಿಳಿಸ್ತಾ ಇದೆ. ಆದ್ರೆ ಪ್ರವಾದನ ಸೇವೆ ಇದೆ. ಆದ್ರೆ ಏನಕ್ಕೆ ಪ್ರವಾದನ ಸೇವೆ ಇದೆ ಅಂತ ಹೇಳಿ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ಜನರಿಗೆ ಏನ್ ಮಾಡಕ್ಕೆ? ಆತ್ಮಿಕವಾಗಿ ಬೆಳೆಸ್ಲಿಕ್ಕೆ, ಸಭೆಯ ಅಭಿವೃದ್ಧಿಗೋಸ್ಕರವಾಗಿ, ಆಮೇಲೆ ಪ್ರೋತ್ಸಾಹ ಮಾಡಕ್ಕೋಸ್ಕರ. ಈ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿಗಳನ್ನ ಯಾಕೆ ಕೊಟ್ಟಿದ್ದಾರೆ ದೇವರು? ಸಭೆ ಅಭಿವೃದ್ಧಿ ಪಡಿಸಾಕೆ. ಹೆಂಗ್ ಅಭಿವೃದ್ಧಿ ಪಡಿಸೋದು? ಬಲಪಡಿಸೋದು, ಅವ್ರನ್ನ ಪ್ರೋತ್ಸಾಹ ಮಾಡೋದು, ದುಃಖದಲ್ಲಿರೋರನ್ನ ಆದರಣೆ ಮಾಡೋದು ಪ್ರವಾದಿ ಕೆಲಸ ಹೊಸ ಒಡಂಬಡಿಕೆಯಲ್ಲಿ. ಅದನ್ನ ಬಿಟ್ಟು ನಿನ್ನ ಮಗಳಿಗೆ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಇನ್ನು 6 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಸಂಬಂಧ ಕೊಡುತ್ತೆ, ನಿಮ್ ಮನೆಗೆ ಮಾಟ ಮಂತ್ರ ಮಾಡ್ಸೋರೆ, ಪ್ರೇಯರ್ ಇಟ್ಕೊಳ್ಳಿ, ಬಿರಿಯಾನಿ ಹಾಕಿ, ಈ ತರ ಎಲ್ಲ ಪ್ರವಾದನೆ ಇಲ್ಲ ದೇವ್ರ ವಾಕ್ಯದಲ್ಲಿ. ನಿಮ್ ಮನೇಲಿ ಅದಾಗಿದೆ ಇದಾಗಿದೆ ಇವ್ರು ಹೇಳ್ತಾರಲ್ಲ, ಕಣಿ ಹೇಳ್ತಾರಲ್ಲ, ಹಾಗೆ ಕಣಿ ಹೇಳ್ತಕ್ಕಂಥ ಸೇವೆ ಇಲ್ಲ ಪ್ರವಾದಿ ಅಂತಂದ್ರೆ. ಇವಾಗ ನಾನು ಒಬ್ಬ ಪ್ರವಾದಿ. ದೇವರ ವಾಕ್ಯವನ್ನು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಎಲ್ಲಾ ಪಾಸ್ಟ್ರುಗಳು ಪ್ರವಾದಿಗಳೇ. ಇವಾಗ ನಾನು ಒಬ್ಬ ಅಪೋಸ್ತಲ. ಹೊಸ ಜನರಿಗೆ ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ನಾನು ಸುವಾರ್ತೆ ಸಾರಿ ಅಲ್ಲಿ ಕ್ರಿಸ್ತ ನಂಬಿಕೆಯಲ್ಲೇ ಜನರನ್ನ ಬೆಳೆಸಿದ್ರೆ ಅಪೋಸ್ತಲನಾಗ್ತೀನಿ. ಪ್ರವಾದಿ ಯಾವಾಗ ಆಗ್ತೀನಿ? ಕರ್ತನಿಂದ ಹೊಂದಿರತಕ್ಕಂಥ ಸಂದೇಶ ತಗೊಂಬಂದು ನಿಮಗೆ ಹೇಳಿದಾಗ ನಾನೇನಾಗ್ತೀನಿ? ಪ್ರವಾದಿ ಆಗ್ತೀನಿ. ಆದ್ರೆ ಇವತ್ತು ಹಂಗಲ್ಲ. ಜನರಿಗೆ ಪ್ರವಾದನೆ ಅಂದ್ರೆ ಇಲ್ದೇ ಇರೋದು ಹೇಳ್ಬೇಕು, ಬೂಟಾಟಕ್ಕೆ ಹೇಳಬೇಕು. ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಏನಾದ್ರೂ ವಿಷಯಗಳನ್ನ ಎತ್ಬಿಟ್ಟು ಮಾತಾಡಬೇಕು. ಅವಾಗ ಮಾತ್ರ ಜನರಿಗೆ ದೊಡ್ಡ ಪ್ರವಾದಿಯಪ್ಪ ಅವರು ಹಂಗೆ ಹಿಂಗೆ ಅಂತ ಹೇಳ್ತಕ್ಕಂಥ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆ ತರ ಇಲ್ಲ. ಪ್ರವಾದಿಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸಭೆ ಅಭಿವೃದ್ಧಿಗೋಸ್ಕರ, ಪ್ರೋತ್ಸಾಹ ಮಾಡಕ್ಕೋಸ್ಕರ, ಆದರಣೆ ಮಾಡಕ್ಕೋಸ್ಕರ ಕೊಟ್ಟಿದ್ದಾನೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಪ್ರವಾದಿಗಳ ಕೆಲಸ ಬೇರೆ ಆಗಿತ್ತು. ಇವತ್ತು ಹೊಸ ಒಡಂಬಡಿಕೆಯ ಪ್ರವಾದನೆಯ ಉದ್ದೇಶ ಬೇರೆ ಆಗಿದೆ. ಅದಕ್ಕೆ ದೇವ್ರ ವಾಕ್ಯ ನಮ್ಗೆ ಏನ್ ಹೇಳುತ್ತಪ್ಪ ಅಂದ್ರೆ, ಎಚ್ಚರಿಕೆ ನೀಡುತ್ತೆ ಅಂತಂದ್ರೆ, 1 ಯೋಹಾನನ ಪತ್ರಕ್ಕೆ 4ನೇ ಅಧ್ಯಾಯ 1ನೇ ವಚನ, 1 ಥೆಸಲೋನಿಕ 5ನೇ ಅಧ್ಯಾಯ ವಚನ 20ರಿಂದ 21ರಲ್ಲಿ ನಾವೇನ್ ನೋಡ್ತೇವಪ್ಪ ಅಂದ್ರೆ, ಇವತ್ತು ಏನೆಲ್ಲ ಪ್ರವಾದಿಗಳು ಇದಾರೋ, ನಮ್ ಸುತ್ತ ಪ್ರವಾದಿಗಳು ಅಂತ ಹೇಳಿ ಹೇಳ್ಕೊಂಡಿದಾರೋ, ಅವ್ರು ನುಡಿತಕ್ಕಂತ ಎಲ್ಲಾ ಪ್ರವಾದನೆಗಳನ್ನ ಏನ್ ಮಾಡ್ಬೇಕಂತ ಹೇಳ್ತಾ ಇದೆ? ಪರೀಕ್ಷಿಸ್ರಿ ಅಂತ ಹೇಳಿ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರವಾದಿಗಳನ್ನ ಪರೀಕ್ಷಿಸಿ ಅದು ದೇವ್ರ ವಾಕ್ಯಕ್ಕೆ ಅನುಕೂಲವಾಗಿದ್ರೆ ಮಾತ್ರನೇ ನಾವು ಇಟ್ಕೋಬೇಕು. ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವ ಪ್ರವಾದನೆ ಹೇಳಿದ್ರು ಸಹ ಅದನ್ನ ನಾವು ನಂಬುವಂತ ಅವಶ್ಯಕತೆ ಇಲ್ಲ. ಅದರಿಂದ ನಮ್ಗೆ ಪ್ರಯೋಜನ ಇಲ್ಲ. ಪ್ರವಾದಿಗಳನ್ನ ದೇವ್ರು ಕೊಟ್ಟಿರೋದು ಯಾವುದೇ ಭಕ್ತಿ ವೃದ್ಧಿ ಮಾಡಕ್ಕೆ, ಭಯ ಇಡ್ಸಕ್ಕಲ್ಲ, ಇನ್ನೊಬ್ರಿಗೆ ಭಯ ಉಂಟು ಮಾಡಕ್ಕಲ್ಲ, ಭಕ್ತಿ ವೃದ್ಧಿ ಪಡಿಸಕ್ಕೆ, ಆದರಣೆ ಮಾಡಕ್ಕೆ ದೇವರು ಪ್ರವಾದಿಗಳನ್ನ ಕೊಟ್ಟಿದ್ದಾರೆ. ಹೀಗೆ ಪ್ರವಾದನೆ ಇದೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಇದ್ದಷ್ಟು ಪ್ರವಾದಿಗಳ ಆ ಒಂದು ಪ್ರಭಾವ ಇಲ್ಲ. ಯಾಕಂತಂದ್ರೆ ಯೇಸು ಸ್ವಾಮಿ ಎಲ್ಲವನ್ನೂ ತಿಳಿಸ್ಬಿಟ್ರು. ಹಳೆ ಒಡಂಬಡಿಕೆ ಪ್ರವಾದಿಗಳಲ್ಲಿ
ಕೊನೆ ಪ್ರವಾದಿ ಯಾರಪ್ಪ ಅಂತಂದ್ರೆ ಸ್ನಾನಿಕನಾದ ಯೋಹಾನ, ಹಳೆ ಪ್ರವಾದಿ, ಕೊನೆ ಪ್ರವಾದಿ. ಈಗ ಹೊಸ ಒಡಂಬಡಿಕೆಗೆ ಬರುವಾಗ ನಮಗೆ ಎಲ್ಲಾ ಪ್ರವಾದನೆಗಳು ಸತ್ಯವೇದದಲ್ಲಿರೋದ್ರಿಂದ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಸಹ ನಮಗೆ ದೇವರ ವಾಕ್ಯ ಬೋಧಿಸೋದ್ರಿಂದ ಅದರಿಂದ ಹೊಸ ಪ್ರವಾದಿಗಳ ಅಗತ್ಯತೆ ಇಲ್ಲ. ಆದರೂ ಸಹ ಪ್ರವಾದಿಗಳಿದ್ದಾರೆ. ಆ ಪ್ರವಾದಿಗಳು ಯಾರಪ್ಪ ಅಂದ್ರೆ ದೇವರ ವಾಕ್ಯವನ್ನು ಉಪದೇಶ ಮಾಡ್ತಕ್ಕಂಥವ್ರು. ಇವತ್ತು ಪ್ರವಾದಿ ಕೆಲಸ ದೇವರ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಎಲ್ಲಾ ಪಾಸ್ಟರ್ಗಳು, ಒಂದು ವಿಧವಾಗಿ ಹೇಳ್ಬೇಕಾದ್ರೆ ಎಲ್ಲಾ ಪಾಸ್ಟರ್ಗಳು ಸಹ ಪ್ರವಾದಿಗಳೇ. ಯಾರು ಪ್ರವಾದಿಗಳಲ್ಲ ಅಂತ ಹೇಳಿಲ್ಲ. ದೇವ್ರ ಮಾತನ್ನು ಯಾರು ಹೇಳ್ತಾರೋ ಅವರೆಲ್ಲರೂ ಪ್ರವಾದಿಗಳೇ. ಆದರೆ ನೀವು ದೇವರ ವಾಕ್ಯವನ್ನು ಹೇಳೋದಾದ್ರೆ ನೀವು ಪ್ರವಾದಿಗಳೇ. ನೀವು ಯಾರು ಪ್ರವಾದಿಗಳಲ್ಲ ಅಂತ ಹೇಳ್ತಾರೆ? ಎಲ್ಲಾ ವಿಶ್ವಾಸಿಗಳು ಪ್ರವಾದಿಗಳಾಗಕ್ಕೆ ಸಾಧ್ಯ ಐತಿ. ಹೇಗೆ? ದೇವರಿಂದ ತಿಳ್ಕೊಂಡಿರ್ತಕ್ಕಂಥ ಸತ್ಯವನ್ನ ನೀವು ತಿಳಿದೇ ಇರತಕ್ಕಂಥ ಜನರಿಗೆ ತಿಳಿಸೋದಾದ್ರೆ ಅದು ಅವ್ರಿಗೆ ಪ್ರವಾದನೆ ಆಗುತ್ತೆ. ಅದರಿಂದ ಈ ಪ್ರವಾದನ ಸೇವೆ ಇದೆ. ಆದ್ರೆ ಎಲ್ಲವನ್ನೂ ಸಹ ನಾವು ಪರೀಕ್ಷಿಸ್ಬೇಕಂತ ಹೇಳಿ ವಾಕ್ಯ ಹೇಳ್ತೀನಿ. ಮೂರನೇ ಸೇವೆಗಿರ್ತಕ್ಕಂಥ ತಲಾಂತದ ಬಗ್ಗೆ, ವರದ ಬಗ್ಗೆ ದೇವರು ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ. ಕೆಲವರನ್ನ ದೇವರೇನ್ ಮಾಡಿದಾನಂತೆ? ಸುವಾರ್ತಿಕರನ್ನಾಗಿ ನೇಮಿಸಿದ್ದಾನೆ. ಇನ್ನು ಸೇವೆಯಲ್ಲಿ ಮೂರನೇ ವಿಧವಾಗಿರ್ತಕ್ಕಂಥ ಸೇವೆ ವಿಧಾನ ಯಾವ್ದಪ್ಪ ಅಂದ್ರೆ ಸುವಾರ್ತಿಕರು. ಮೊದಲು ಅಪೊಸ್ತಲರು, ಪ್ರವಾದಿಗಳು, ಮೂರನೇದು ಸುವಾರ್ತಿಕರು. ಈ ಸುವಾರ್ತಿಕರ ಕೆಲಸ ಏನು ಎಂಬುದಾಗಿ ನೋಡುವಾಗ ಅವರು ಯೇಸುವಿನ ಸುವಾರ್ತೆಯನ್ನ ಸಾರೋದು. ಸುವಾರ್ತೆ ಅಂದ್ರೆ ಯೇಸುವಿನ ಸೇವೆ ಮಾಡೋದು. ಇವಾಗ ನಾನು ಸುವಾರ್ತಿಕನ, ನೀವು ಸುವಾರ್ತಿಕರೇ. ನೀವು ಯಾರಿಗಾದ್ರೂ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆನ ಹೇಳಿದ್ರೆ ನೀವ್ ಯಾರಾಗ್ತೀರಿ? ಸುವಾರ್ತಿಕರೇ ಆಗ್ತೀರಿ. ನಿಮಗೊಂದು ಟೈಟಲ್ ಕೊಟ್ಟರು ಮಾತ್ರನೇ ನೀವು ಸುವಾರ್ತಿಕರು ಅಂತ ಹೇಳಿಲ್ಲ. ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ನಿಮ್ಮನ್ನೇನು ಸುವಾರ್ತಿಕರನ್ನ ಮಾಡ್ಬೇಕಂತ ಹೇಳಿಲ್ಲ. ನೀವು ಶುಭ ಸಮಾಚಾರ ಯಾರಿಗೆ ತಿಳಿಸ್ತೀರ ಅವಾಗ ನೀವು ಸುವಾರ್ತಿಕರೇ. ಸುವಾರ್ತಿಕರ ಕೆಲಸ ಯೇಸುವಿನ ಸುವಾರ್ತೆ ಸಾರೋದು, ಜನರನ್ನ ದೇವರ ಬಳಿಗೆ ನಡೆಸೋದು. ಯಾಕಂದ್ರೆ ಮತ್ತಾಯನ ಬರೋ ಸುವಾರ್ತೆ 28ನೇ ವಚನ 19ರಿಂದ 20ರಲ್ಲಿ ಹೇಳ್ತಾ ಇದೆ, ಹೊರಟು ಹೋಗ್ರಿ, ಲೋಕದ ಕಟ್ಟ ಕಡೆಗೆ ಸುವಾರ್ತೆನ ಸಾರ್ರಿ, ನಂಬುವವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ. ನೋಡ್ರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ ಸಂಗಡ ಇರ್ತಾನೆ ಎಂಬುದಾಗೆಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಸುವಾರ್ತಿಕರ ಸೇವೆಯನ್ನ ದೇವರು ಕೊಟ್ಟಿದ್ದಾನೆ. ಹಾಗೆ ಸುವಾರ್ತೆ ಹೇಳಲಿಕ್ಕೆ ಕರ್ತನ ಆತ್ಮನ ಕೆಲವರನ್ನು ಪ್ರೇರಿಸ್ತಾನೆ. ಅವ್ರು ಯಾರು ಇತರರಿಗೆ ಹೊಸದಾಗಿ ಜನರಿಗೆ ಸುವಾರ್ತೆ ಹೇಳಲಿಕ್ಕೆ ದೇವರ ಆತ್ಮನ ಪ್ರೇರೇಪಿಸ್ತಾನೋ, ಪ್ರೇರೇಪಣೆ ಹೊಂದ್ಕೊಂಡು ಇತರರಿಗೆ ಸುವಾರ್ತೆ ಹೇಳ್ತಾರೋ ಅವರು ಸುವಾರ್ತಿಕರು. ಇವತ್ತು ನಾನು, ನೀವು ಎಲ್ಲರೂ ಸಹ ದೇವರ ಆತ್ಮನ ಒಂದು ಪ್ರೇರಣೆಯಿಂದ ನಾವು ಇತರರಿಗೆ ಸುವಾರ್ತೆಯನ್ನು ತಿಳಿಸುವಾಗ ಅದು ಸುವಾರ್ಥ ಸೇವೆಯಾಗಿರ್ತದೆ. ಇದನ್ನ ಯಾರು ಮಾಡಬೇಕು? ಸಭೆಯಾಗಿ ನಾವೆಲ್ಲರೂ ಮಾಡ್ಬೇಕು. ಸಭೆಯಲ್ಲಿ 5 ವಿಧವಾದ ಸೇವೆ ಇದೆ ಅಂತ ಹೇಳಿ ಬರೇ ಪಾಸ್ಟ್ರೇ 5 ಮಾಡಕ ಕೆಲವೊಂದ್ಸರಿ ಅಸಾಧ್ಯ. ನಾವೆಲ್ಲರೂ ಸೇರಿ ಈ 5 ವಿಧವಾದ ಸೇವೆಯನ್ನ ನಾವೇನ್ ಮಾಡಬೇಕಾಗಿದೆ. ನಮ್ಮ ಸಭೆಯಲ್ಲಿ ಪ್ರವಾದಿಗಳಿಲ್ಲ, ನಮ್ಮ ಸಭೆಯಲ್ಲಿ ಅಪೊಸ್ತಲರಿಲ್ಲ, ನಮ್ಮ ಸಭೆಯಲ್ಲಿ ಸುವಾರ್ತಿಕರಿಲ್ಲ ಅಂತ ಹೇಳಿ ಯೋಚಿಸೋದಲ್ಲ. ದೇವ್ರು ನಮಗ್ ಕೊಟ್ಟಿದ್ದಾನೆ. ನಾವ್ ಯಾವ್ಯಾವ ಕೆಲಸ ಮಾಡಕ್ ಸಮರ್ಥರ ಅಂತ ಹೇಳಿ ನಾವೇ ಮಾಡ್ಬೇಕು. ದೇವ್ರ ಮುಂದೆ ಪರೀಕ್ಷೆ ಮಾಡ್ಕೊಂಡು ಸಿದ್ಧಪಡಿಸ್ಕೊಂಡು ನಾವೇ ಮಾಡ್ಬೇಕು. ಆ ಕೆಲಸವನ್ನೇ ಮಾಡಬೇಕು. ಇನ್ನು 4ನೇದಾಗಿ ದೇವ್ರು ಯಾರನ್ನ ಕೊಟ್ಟಿದ್ದಾನೆ ಸೇವೆಗೋಸ್ಕರ ಎಂಬ ನೋಡುವಾಗ ಸಭಾಪಾಲಕರನ್ನ ದೇವ್ರು ಕೊಟ್ಟಿದ್ದಾನಂತೆ. ಇನ್ನು ಕೆಲವ್ರನ್ನ ದೇವ್ರು ಸಭಾಪಾಲಕರನ್ನ ಇಟ್ಟಿದ್ದಾನೆ. ಸಭಾಪಾಲಕರಂದ್ರೆ ಯಾರು? ಕುರಿ ಹಿಂಡು ಕಾಯೋದು. ಕುರುಬ ಯಾರು? ಹಿಂಡಿರೋನು ಕುರುಬ. ಯಾವ ಕುರುಬನಿಗೆ ಹಿಂಡಿರುತ್ತೋ ಅವನು ಕುರುಬ ಅಲ್ವಾ? ಕುರಿ ಹಿಂಡಿದ್ರೆ ಕುರುಬ ಅಂತಾರೆ ಅಲ್ವಾ? ಹಾಗೆ ಎಲ್ಲಿ ದೇವ ಜನರ ಗುಂಪಿರುತ್ತೋ ಅವ್ರನ್ನ ಮೇಯಿಸುವಂತವನು ಸಭಾಪಾಲಕ. ಪಾಸ್ಟರ್ ಅಂದ್ರೆ ಯಾರು? ಸಭಿಕರನ್ನು ಹೊಂದಿರತಕ್ಕಂಥವನು. ಈತನ ಕೆಲಸ ಏನಪ್ಪಾ ಅಂತಂದ್ರೆ ಈ ವಿಶ್ವಾಸಿಗಳು ನೋಡ್ಕೊಳ್ತಕ್ಕಂಥ ಕೆಲಸ. ಯಾರ್ದು? ಪಾಸ್ಟರ್ದು. ಅವ್ರಿಗೆ ಆಹಾರ ಕೊಡೋದು ಕೆಲಸ. ಯಾವ ಆಹಾರ? ಆತ್ಮಿಕವಾಗಿರ್ತಕ್ಕಂಥ ಆಹಾರ. ಅವ್ರನ್ನ ಧೈರ್ಯದಲ್ಲಿ ತುಂಬೋದು, ಅವ್ರನ್ನ ಸಂಕಟದಲ್ಲಿ ಧೈರ್ಯ ತುಂಬತಕ್ಕಂಥದ್ದು, ಅವ್ರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಪಾಸ್ಟರ್ ಕೆಲಸ. ಆದ್ರೆ ಕುರಿಗಳು ಏನ್ ಮಾಡ್ಬೇಕು? ಕುರುಬನ್ ಮಾತನ್ನ ಕೇಳ್ಬೇಕು. ಪಾಸ್ಟರ್ನ ಎಲ್ಲ ಹೇಳಕ್ ರೆಡಿ ಇರ್ತಾರೆ, ವಿಶ್ವಾಸಿಗಳು ಕೇಳಕ್ ರೆಡಿ ಇರ್ಬೇಕಲ್ಲ. ಕುರಿಗಳಾಗಿ ಕೇಳ್ದೇನೆ ನಾವು ಮೇಕೆಗಳಾಗಿ ಆ ಕಡೆ ಈ ಕಡೆ ಹೋಗ್ತೇನೆ ಅಂದ್ರೆ ನಾನೇ ಎಷ್ಟಂತ ಹಿಡ್ಕೊಂಬರಕ್ಕಾಗತ್ತೆ ಅಲ್ವಾ? ಕುರಿ ಹಿಂಡಲ್ಲಿ ಕೆಲವೊಂದು ಮೇಕೆಗಳು ಇರುತ್ತೆ. ಆ ಮೇಕೆಗಳಿಗೆ ಏನಪ್ಪಾ ಅಂದ್ರೆ ಕುರುಬ್ ನಡೆಸಲ್ಲಿ ನಡೆಯಕ್ ಇಷ್ಟನೇ ಇರಲ್ಲ. ಈ ಹೊಲದಲ್ಲಿ ಹೋದ್ರೆ ಅವ್ನ ಪಕ್ಕಕ್ಕೆ ಹೊಲದಕ್ಕೆ ಹೋಗೋದದು. ಕುರಿ ಈ ಹೊಲದಲ್ಲಿದ್ರೆ ಮುಂದಿನ ಹೊಲದಲ್ಲೇ ಇರುತ್ತೆ ಮೇಕೆ ಅಲ್ವಾ? ಆಡೋಂಥವೆಲ್ಲ ಇದೇನ್ ಮಾಡುತ್ತೆ? ಇನ್ನೊಂದು ಹೊಲದಲ್ಲೇ ಇರುತ್ತೆ. ಹಾಗೆ ಇವತ್ತು ಕುರುಬನ್ ಸ್ವರಕ್ಕೆ ಕಿವಿ ಕೊಡ್ತಕ್ಕಂಥ ಕುರಿ ಆಗ್ಬೇಕು ನಾವು. ಅವಾಗ ಏನಾಗ್ತೇವಪ್ಪ ಅಂತಂದ್ರೆ ನಾವು ಆತ್ಮಿಕವಾಗಿ ಬಲ ಹೊಂದಕ್ ಸಾಧ್ಯ. ಪಾಸ್ಟರ್ ಕೆಲಸ ಅದು
ಅವ್ರು ಬೋಧನೆ ಮಾಡ್ತಾರೆ, ನಾವು ಹಂಗೆ ಕೇಳಿಸ್ಕೊಂಡ್ಬಿಡೋಣ ಹೋಗೋಣ ಸಾಂಪ್ರದಾಯಿಕವಾಗಿ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಅದರಿಂದ ಒಂದೊಂದು ಸಂದೇಶ ಸಿದ್ಧಪಡಿಸಕ್ಕೂ ನಾವು ಸಹ ದೇವ್ರ ಸನ್ನಿಧಿಯಲ್ಲಿ ಕುಂತ್ಕೊಂಡ್ಬಿಟ್ಟು ಏನ್ ಮಾಡ್ತೇವೆ, ಧ್ಯಾನ ಮಾಡಿ ಟೈಮ್ ಕೊಟ್ಟು ಅದನ್ನೆಲ್ಲ ಸಿದ್ಧಪಡಿಸ್ಕೊಂಡು ಪ್ರಾರ್ಥನೆ ಮಾಡಿ ಬಂದು ನಿಮ್ಗೆ ಸಂದೇಶ ಕೊಡೋದು. ಸುಮ್ಮನೆ ಏನೂ ರೆಡಿ ಆಗದಿರಂಗೆ ಸಂದೇಶ ಕೊಡಕ್ ಆಗಲ್ಲ. ಇದಕ್ಕೆ ಶ್ರಮ ಇರುತ್ತೆ. ಹೀಗೆ ಶ್ರಮ ಪಟ್ಟು ಬಂದಿರೋದ್ ಕೇಳಿಸ್ಕೊಂಡು ಏನ್ ಮಾಡ್ಬೇಕು, ಅದನ್ನ ಪ್ರಯೋಜನ ಪಡ್ಕೋಬೇಕು. ಅವಾಗ್ಲೇನೆ ಸಂದೇಶ ನೀಡದ ಒಂದು ಗುರಿ ಸಫಲ ಆಗಕ್ ಸಾಧ್ಯ. ಅದರಿಂದ ಸಭಾಪಾಲಕರು ಯಾರಪ್ಪ ಅಂದ್ರೆ ಕುರಿ ಹಿಂಡನ ಕಾಯ್ತಕ್ಕಂಥವನು, ಸಭೆನ ನಡೆಸ್ತಕ್ಕಂಥವನು, ನೋಡ್ತಕ್ಕಂಥವನು. ಒಬ್ಬ ಕುರುಬ ಹೇಗೆ ತನ್ನ ಕುರಿಗೋಸ್ಕರ ಚಿಂತಿಸ್ತಾನೋ ಹಾಗೆ ಸಭೆಗಾಗಿ ಚಿಂತಿಸ್ತಕ್ಕಂಥವನು ಯಾರಾಗಿದ್ದಾನಂತಂದ್ರೆ ಅವನು ಸಭಾಪಾಲಕ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇನ್ನು 5ನೇ ಸೇವೆಯನ್ನು ನೋಡುವಾಗ ಉಪದೇಶಕರನ್ನ ದೇವರು ಸಭೆಗೆ ಇಟ್ಟಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. 5 ವಿಧವಾಗಿರ್ತಕ್ಕಂಥ ಸೇವಾ ವರದಲ್ಲಿ ಕೊನೆಯದು ಯಾವ್ದಪ್ಪ ಅಂತಂದ್ರೆ ಉಪದೇಶಕರು. 2 ತಿಮೋಥಿ 2ನೇ ಅಧ್ಯಾಯ 15ನೇ ವಚನ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಅಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಉಪದೇಶಕರನ್ನ ದೇವ್ರು ಕೊಟ್ಟಿದ್ದಾನೆ, ಉಪದೇಶಕರನ್ನ ಯಾಕೆ ಇಟ್ಟಿದ್ದಾನೆ ಎಂಬುದ್ರ ಕುರಿತಾಗಿ ಅಲ್ಲಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಉಪದೇಶಕ ಏನ್ ಮಾಡ್ಬೇಕಂತೆ, ದೇವರ ವಾಕ್ಯವನ್ನು ಸರಿಯಾಗಿ ವಿವರಣೆ ಮಾಡಬೇಕು. ಹೇಗೆ ವಿವರಣೆ ಮಾಡಬೇಕು? ಪರಿಶುದ್ಧರನ್ನ ಸೇವೆಗೆ ಸಿದ್ಧಗೊಳಿಸ್ತಕ್ಕಂಥದ್ದು, ಕ್ರಿಸ್ತನ ದೇಹವನ್ನ ಕಟ್ಟಲಿಕ್ಕೆ, ವಿಶ್ವಾಸಿಗಳಲ್ಲಿ ಐಕ್ಯವನ್ನು ತರಲಿಕ್ಕೆ, ಆತ್ಮಿಕವಾದ ಪಕ್ವತೆ ಕಡೆಗೆ ಜನರು ನಡೆಸಲಿಕ್ಕೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಡೆಸಬೇಕಾಗಿದೆ. ಇದು ಉಪದೇಶಕರ ಕೆಲಸ. ಉಪದೇಶ ಮಾಡ್ತೇನೆ ಅಂದ್ರೆ ಇವತ್ತು ಕೇಳೋ ಜನ ಇಲ್ಲ, ಉಪದೇಶ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಉಪದೇಶ ಮಾಡೋರೇ ಜಾಸ್ತಿ, ಉಪದೇಶ ಕೇಳೋರ ಸಂಖ್ಯೆ ಕಡಿಮೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಯಾರಾದ್ರೂ ಉಪದೇಶ ಮಾಡುವಾಗ ಕೇಳಿಸ್ಕೋಬೇಕು. ಯಾಕಂದ್ರೆ ಉಪದೇಶಗಳನ್ನ ಕೇಳಿಸ್ಕೊಂಡು ನಾವೇನ್ ಮಾಡ್ಬೇಕು, ನಾವು ಮುಂದೊಂದಿನ ಉಪದೇಶಕರಾಗಬೇಕು. ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ, ಉಪದೇಶ ಮಾಡ್ಬೇಕು. ಏನು ಉಪದೇಶ ಮಾಡೋದು? ದೇವರ ವಾಕ್ಯದ ಸತ್ಯವನ್ನ ಉಪದೇಶ ಮಾಡಬೇಕು. ಸುಮ್ಮನೆ ಅಜ್ಜಿ ಕಥೆಗಳಲ್ಲ, ದೇವರ ವಾಕ್ಯದಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಉಪದೇಶ ಮಾಡ್ತಾ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಡೆಸಬೇಕಾಗಿದೆ. ಹೀಗೆ ಈ ಉಪದೇಶಕ ಯಾವುದಕ್ಕಾಗಿದ್ದಾನೆ ಎಂಬುದನ್ನು ನೋಡುವಾಗ ದೇವರ ಮಹಿಮೆಗೋಸ್ಕರವಾಗಿ, ಜನರನ್ನ ದೇವರ ಮಹಿಮೆ ಪಡಿಸುವಂತೆ ಅವ್ರನ್ನ ನಡೆಸೋದಕ್ಕೋಸ್ಕರವಾಗಿ, ದೇವರ ವಾಕ್ಯವನ್ನು ಕಲಿಸ್ಲಿಕ್ಕೆ, ದೇವರ ವಾಕ್ಯದಲ್ಲಿ ಬೆಳೆಸ್ಲಿಕ್ಕೆ, ದೇವರ ವಾಕ್ಯದ ಶಿಕ್ಷಣವನ್ನು ಕೊಡ್ಲಿಕ್ಕೆ ದೇವ್ರು ಏನ್ ಮಾಡಿದಾರೆ ಅಂತಂದ್ರೆ ಉಪದೇಶಕರನ್ನ ದೇವ್ರ ಸಭೆಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಪಾಸ್ಟರ್ ಎಲ್ಲ ನೀವೇ ಆಗ್ಬಿಟ್ಟಿದ್ದೀರಲ್ಲ ನಮ್ಮ ಸಭೆಯಲ್ಲಿ ಅನ್ನೋ ಪ್ರಶ್ನೆ. ಈಗ 5 ವಿಧವಾಗಿರ್ತಕ್ಕಂಥ ಸೇವೆ ಇಲ್ಲಿ ನೋಡಿದಿವಿ. 1 ಅಪೊಸ್ತಲರು, 2 ಪ್ರವಾದಿ, 3 ಸುವಾರ್ತಿಕರು, 4 ಯಾವ್ದು 4ನೇದು? ಪಾಸ್ಟರ್, ಸಭಾಪಾಲಕ, 5 ಉಪದೇಶಕ. 5 ನೋಡಿದ್ವಿ. 5 ಜನ ಎಲ್ಲಿ ಕಾಣಿಸ್ತಾ ಇಲ್ಲ ನಮ್ಮ ಸಭೆಯಲ್ಲಿ? 5 ಜನ ಕಾಣಿಸ್ತಲ್ಲ, ಒಬ್ಬರೇ ಇದ್ದಾರೆ ಅಲ್ವಾ? ಒಬ್ಬನೇ ಇದ್ದಾನಲ್ವಾ? 5 ಜನ ಇದ್ದಾರ. ದೇವ್ರು ಹೇಳ್ತಾರೆ ಸಭೆಗೆ ದೇವ್ರೇ ಮಾಡಿದ್ರು 5 ವಿಧವಾಗಿರ್ತಕ್ಕಂಥ ಸೇವಾವರವನ್ನು ಕೊಟ್ಟಿದ್ದಾನಂತೆ. 5 ವಿಧವಾದ ಉಪದೇಶ ಮಾಡೋರು, ಸಭಾಪಾಲಕರು, ಸುವಾರ್ತಿಕರು, ಪ್ರವಾದಿಗಳು, ಅಪೋಸ್ತಲರು, ಈಗೆಲ್ಲ ಬೇಕು ಅಲ್ವಾ? ಇದನ್ನ ನಾವು ಒಬ್ನೇ ಇದೇವಲ್ಲ, ಇವಾಗ ಒಬ್ನೇ ಮಾಡಕ್ಕಾಗಲ್ವ ಇವೆಲ್ಲ? ಒಬ್ರೇ ಮಾಡಕ್ಕಾಗಲ್ವಾ? ಆಗುತ್ತೆ. ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಆಗುತ್ತೆ, ಹೊರೆ ಜಾಸ್ತಿ ಆಗುತ್ತೆ. ನಿಮ್ಮೆಲ್ಲರದು ಊಟ ಮಾಡ್ಬೋದು, ನಾನೇನು ಒಬ್ನೇನೆ. ಆದ್ರೆ ಏನಪ್ಪ ಅಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ, ಜಾಸ್ತಿ ಟಯರ್ಡ್ ಆಗುತ್ತೆ, ವಾಮಿಟು ಆಗ್ಬೋದು ಅಲ್ವಾ? ಹಂಗೆ ಈ ಎಲ್ಲಾ ವಿಧವಾದ ಸೇವೆಯನ್ನ ಪಾಸ್ಟ್ರು ದೇವರ ಆತ್ಮನ ಬಲ ಹೊಂದ್ಕೊಂಡು ಮಾಡಬಹುದು. ಆದ್ರೆ ಅದು ವೇಗವಾಗಿ ಆಗ್ಬೇಕಪ್ಪ ಅಂತಂದ್ರೆ, ಅದು ಚೆನ್ನಾಗಿ ಆಗ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಎಲ್ಲ ಆ ಆತ್ಮನ ವರವನ್ನು ಹೊಂದಿರತಕ್ಕಂಥ ಎಲ್ಲರೂ ಸಹ ಏನ್ ಮಾಡ್ಬೇಕು? ಭಾಗಿಯಾಗಬೇಕು. ಇವಾಗ ಪಾಸ್ಟ್ರೇ ಪ್ರಸಂಗ ಮಾಡ್ಬೇಕಂತ ಹೇಳಿಲ್ಲ, ನೀವು 1 ವಾರ ಪ್ರಸಂಗ ಮಾಡ್ಬೋದು. ದೇವ್ರು ನಿಮಗೆ ಆ ತಲಾಂತನ ಕೊಟ್ಟಿದ್ರೆ ನೀವು ಸಹ ಪ್ರಸಂಗ ಮಾಡ್ಬೋದು, ಉಪದೇಶ ಮಾಡ್ಬೋದು, ನೀವು ಸುವಾರ್ತೆನ ಸಾರ್ಬೋದು, ನೀವು ಪ್ರವಾದನೆ ಬಂದು ಹೇಳ್ಬೋದು. ಇಲ್ಲಿ ದೇವ್ರ ವಾಕ್ಯವನ್ನು ಓದಿ
ದೇವ್ರ ವಾಕ್ಯ ನಿಮಗೆ ತಿಳಿಸುವಂತ ಸತ್ಯವನ್ನ ಸಭೆಗೆ ನೀವು ತಿಳಿಸೋದಾದ್ರೆ ಅದೇ ಪ್ರವಾದನೆ. ಹೊಸ ವಿಚಾರ ಏನ್ ತಿಳ್ಕೊಂಬರಬೇಕಾಗಿಲ್ಲ, ದೇವ್ರ ವಾಕ್ಯದಲ್ಲಿ ಐತೆ. ಇದರಲ್ಲಿ ಇರ್ತಕ್ಕಂಥ ರಹಸ್ಯ ತಿಳ್ಕೊಂಬಂದು ಇವತ್ತು ಪ್ರವಾದನ ರೂಪವಾಗಿ ಇದ್ನ ಹೇಳ್ತೇನೆ ಅಂತಂದ್ರೆ ಅದು ಒಂದು ಪ್ರವಾದನೆನೇ ಆಗುತ್ತೆ. ನಮ್ಮನ್ನ ಎಚ್ಚರಿಸ್ಬೋದು. ದೇವ್ರ ವಾಕ್ಯ ಓದ್ಕೊಂಬಂದು ನೀವು ಪ್ರವಾದಿಗಳೇ ಆಗ್ತೀರ. ಹಾಗೆ ಇವತ್ತು ಸಭೆಯಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಹ ಏನ್ ಮಾಡ್ಬೇಕು, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ನಮ್ಮನ್ನ ಯಾರನ್ನು ಸುಮ್ಮನೆ ಕಳಿಸಿಲ್ಲ, ದೇವ್ರು ತಲಾಂತಗಳನ್ನು ಕೊಟ್ಟಿದ್ದಾನೆ. ಈ ತಲಾಂತಗಳು ನಮ್ಮೆಲ್ಲರಲ್ಲಿ ಇದೆ. ಅವುಗಳನ್ನೇ ಮಾಡ್ಬೇಕು. ನಾವು ತಲಾಂತಗಳನ್ನೇ ಮಾಡ್ಬೇಕು, ಹೊರಗೆ ತರ್ಬೇಕು. ಇರೋ ಟ್ಯಾಲೆಂಟ್ನ ಹೊರಗೆ ತಂದು ಏನ್ ಮಾಡ್ಬೇಕು, ಅದನ್ನ ಉಪಯೋಗಿಸಿ ದೇವ್ರಿಗೆ ಮಹಿಮೆ ಮಾಡ್ಬೇಕು. ಅದಕ್ಕೋಸ್ಕರ ನಾವೇನೆಲ್ಲ ವರಗಳನ್ನ ಹೊಂದ್ಕೊಂಡಿದ್ದೇವೋ ಅದನ್ನ ದೇವ್ರ ಮಹಿಮೆಗಾಗಿ ಉಪಯೋಗಿಸ್ಕೋಬೇಕು. ಕೆಲವೊಂದ್ಸಲ ಸುವಾರ್ತೆ ಹೇಳಕ್ ದೇವ್ರು ನಿಮ್ಗೆ ವರ ಕೊಟ್ಟಿದ್ರು ಸಹ ನೀವು ಯಾರಿಗೆ ಸುವಾರ್ತೆ ಹೇಳ್ದಂಗೆ ಸುಮ್ಮನೆ ಇದ್ರೆ ಹೆಂಗೆ? ನೀವೇ ಮಾಡ್ಬೇಕು, ಹೊಸ ಜನರಿಗೆ ಸುವಾರ್ತೆನ ಸಾರಬೇಕು, ಎಚ್ಚರಿಸ್ಬೇಕು. ಪ್ರವಾದಿಗಳ ರೀತಿಯಲ್ಲಿ ಜನರು ತಪ್ಪುವಾಗ ಏನ್ ಮಾಡ್ಬೇಕು, ಎಚ್ಚರಿಸ್ಬೇಕು, ತಿದ್ದಬೇಕು, ಸರಿ ಮಾಡ್ಬೇಕು. ಅದೇ ಪ್ರವಾದಿಗಳ ಕೆಲಸ. ಪ್ರವಾದಿಯಾಗಿಯೂ ನೀವೆಲ್ಲರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ನಾವೇನ್ ಮಾಡ್ಬೇಕು, ದೇವ್ರಿಗೆ ಸಮರ್ಪಣೆ ನಮ್ಮ ಜೀವನದಲ್ಲಿ ಮುಖ್ಯ. ದೇವ್ರಿಗೆ ನಮ್ಮನ್ನೇ ನಾವು ಸಮರ್ಪಿಸಿದ್ರೆ, ಸ್ವಾಮಿ ನಿನಗಾಗಿ ನಾನು ಉಪಯೋಗಿಸ್ಕೋಪ ಅಂತೇಳಿ ನಿಮ್ಮನ್ನ ನೀವು ಬಿಟ್ಕೊಡೋದ್ರೆ ನಿಮಗೆ ಗೊತ್ತಾಗ್ತದೆ. ಅವಾಗ ನಿಮ್ಮಲ್ಲಿ ಯಾವ್ಯಾವ ವರಗಳನ್ನ ಕೊಟ್ಟಿದ್ದಾನೋ, ಸೇವಾ ವರಗಳನ್ನ ದೇವ್ರು ಕೊಟ್ಟಿದ್ದಾನ ಅಂತ ಹೇಳಿ ಗೊತ್ತಾಗುತ್ತೆ. ಅವುಗಳನ್ನು ಉಪಯೋಗಿಸಿ ನೀವು ದೇವ್ರ ಮಹಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇಷ್ಟೆಲ್ಲ ವಿಧವಾಗಿರ್ತಕ್ಕಂಥ ಸೇವೆ ಇದೆ. ಇವೆಲ್ಲ ಸೇವೆ ಇರತಕ್ಕಂಥದ್ದು ಯೇಸು ಕ್ರಿಸ್ತನೆಂಬ ದೇಹಕ್ಕೆ ಮಹಿಮೆ ಮಾಡಲಿಕ್ಕೆ, ಯೇಸು ಕ್ರಿಸ್ತನೆಂಬ ಸಭೆಗೆ, ಕ್ರಿಸ್ತನ ದೇಹವೆಂಬ ಸಭೆಯನ್ನ ಕಟ್ಟಲಿಕ್ಕೆ ಇವೆಲ್ಲವೂ ಕೊಡಲ್ಪಟ್ಟಗಳಾಗಿವೆ. ಅದರಿಂದ ನಾವು ಯಾವ್ಯಾವ ಒಂದು ತಲಾಂತಗಳನ್ನ ಹೊಂದ್ಕೊಂಡಿದ್ದೇವೋ ಅವುಗಳನ್ನ ಉಪಯೋಗಿಸಿಕೊಳ್ಳೋಣ. ಅವುಗಳ ಮೂಲಕವಾಗಿ ದೇವರ ನಾಮನ ಮಹಿಮೆ ಮಾಡೋಣ. ದೇವರ ವಚನದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ್ಯ. ನಿಮ್ಮ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀವು ಭೂಮಿ ಕಳಿಸುವಾಗ ಕರ್ತನೆ, ನಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ತಲಾಂತುಗಳನ್ನು ಕೊಟ್ಟಿದ್ದೀರಿ. ನಿನ್ನ ಸೇವೆ ಮಾಡುವಂತ, ನಿನ್ನ ಪ್ರೀತಿಸುವಂತ, ನಿನಗಾಗಿ ಅಪಾ ಕರ್ತನೆ ನಾವು ಮಾಡ್ಲಿಕ್ಕಿರ್ತಕ್ಕಂಥ ಜವಾಬ್ದಾರಿಗಳನ್ನ ನಮ್ಮೆಲ್ಲರಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ. ಅದರಿಂದ ನೀವು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಅರಿತವರಾಗಿ ಅವುಗಳನ್ನ ಮಾಡುವಂತೆ, ಅವುಗಳ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಮಾಡುವಂತೆ ನಮ್ಮೊಬ್ಬರನ್ನು ಉಪಯೋಗಿಸಿಕೊಳ್ಬೇಕಾಗಿ ಪ್ರಾರ್ಥಿಸ್ತೇವೆ. ಮುಖ್ಯವಾಗಿ ನಾವು ಧ್ಯಾನಿಸಿರುವಂತ ಈ ಭಾಗದಲ್ಲಿ 5 ವಿಧವಾಗಿರ್ತಕ್ಕಂಥ ಸೇವಾ ವರಗಳ ಬಗ್ಗೆ ನಾವು ನೋಡಿದ್ದೇವೆ ಸ್ವಾಮಿ. ಈ 5 ಸೇವಾ ವರಗಳಲ್ಲಿ ನಾವು ಯಾವ್ಯಾವ ಸೇವಾ ವರಗಳನ್ನು ಹೊಂದ್ಕೊಂಡಿದ್ದೇವೋ ಅವುಗಳನ್ನ ನಾವು ನಿಮ್ಮ ನಾಮದ ಮಹಿಮೆಗಾಗಿ ಉಪಯೋಗಿಸ್ಕೊಳ್ಳಕ್ಕೆ ನಮಗೆ ನಿನ್ನ ಆತ್ಮನ ಸಹಾಯವನ್ನು ಗ್ರಹಿಸು. ನಮ್ಮೆಲ್ಲರನ್ನ ಕರ್ತನೆ ನಿನಗಾಗಿ ಸಿದ್ಧಪಡಿಸು. ನಿನಗಾಗಿ ಹೊಳಿಲಿಕ್ಕೆ, ನಿನಗಾಗಿ ಸ್ವಾಮಿ ಪ್ರಜ್ವಲಿಸ್ಲಿಕ್ಕೆ ನಮ್ಮ ಊರಿಗೆ ನಿನ್ನ ಆತ್ಮರ ಸಹಾಯ ಕೊಡು. ಪರಿಶುದ್ಧಾತ್ಮನ ವರಗಳಿಂದ ಫಲಗಳಿಂದ ನಮ್ಮನ್ನು ತುಂಬಿಸು. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನೀವು ನಮ್ಮನ್ನು ಬಲಪಡಿಸು ಸ್ವಾಮಿ. ನಾವು ನಿಮಗಾಗಿ ಏನಾದ್ರೂ ಮಾಡಬೇಕೆಂಬ ಭಾವದಿಂದ ಮುಂದೆ ಬರೋಕ್ಕೆ ಕೃಪೆ ಮಾಡು. ನಮ್ಮನ್ನ ನಿಮ್ಮ ಮಹಿಮೆಗಾಗಿ ಎತ್ತಿ ಉಪಯೋಗಿಸ್ಕೋಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇನೆ. ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವಪ್ಪ, ಇವುಗಳನ್ನು ಅನುಸರಿಸಿ ನಡೆಯಕ್ಕೆ ಸಹಾಯ ಮಾಡು. ಅನೇಕರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ, ಪಾಪದಲ್ಲಿರ್ತಕ್ಕಂಥ ಎಚ್ಚರಿಸ್ತಕ್ಕಂಥ ಪ್ರವಾದಿಗಳನ್ನಾಗಿ, ಕಷ್ಟದಲ್ಲಿ ಸಂಕಟದಲ್ಲಿ ಇರ್ತಕ್ಕಂಥವ್ರನ್ನ ಸಂತೈಸುವುದರ ಮೂಲಕವಾಗಿ ಅಪ್ಪ ನಾವು ವಿವಿಧ ಸೇವೆಗಳನ್ನ ಮಾಡೋಕೆ ನಾಮನ್ನು ಮಯ ಮಾಡಕ್ಕೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲಾ ಭಾಗದಲ್ಲಿ ನೀವಿದ್ದು ಮಹಿಮಂದಬೇಕಾಗಿ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.